ನಾಳೆ 75ನೇ ಗಣರಾಜ್ಯೋತ್ಸವ ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವಿಶೇಷವಾಗಿ ಭದ್ರತೆಯನ್ನ ಒದಗಿಸಲಾಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಭದ್ರತೆಯನ್ನ ವಹಿಸಲಾಗಿದೆ. ಕರ್ತವ್ಯ ಪಥದ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತಿದು. ಪ್ರತಿಯೊಂದು ವಾಹನ ತಪಾಸಣೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ನಾಳೆ ದೇಶಾದ್ಯಂತ 75ನೇ ಗಣರಾಜ್ಯೋತ್ಸವ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಇರುವಂತದ್ದು. ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಿಕೊಳ್ಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಗಿ ಬಂದೋಬಸ್ತಿದು. ಕರ್ತವ್ಯ ಪಥದಲ್ಲಿ ಭರ್ಜರಿ ತಾಲೀಮ್ ಕೂಡ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 14,000 ಭದ್ರತಾ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಇನ್ನು ನವದೆಹಲಿಯಲ್ಲೂ ಕೂಡ ಗಣರಾಜ್ಯೋತ್ಸವದ ಹವಾ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪೊಲೀಸ್ನವರು ಕೂಡ ಎಲ್ಲ ರೀತಿಯಾದಂಥ ಸನ್ನದ್ಧರಾಗಿದ್ದಾರೆ. ನಾಳೆ ಪ್ರದರ್ಶನ ನೀಡಲು BSF ಬೈಕ್ಗಳು ಕೂಡ ತಾಲೀಮ್ ಕೂಡ ನಡೆಸ್ತಾ ಇರುವಂಥದ್ದು. ಇನ್ನು NST ಕಮಾಂಡೋಗಳಿಂದಲೂ ಕೂಡ ಭರ್ಜರಿ ತಾಲೀಮ್ ಕೂಡ ಆಗ್ತಾ ಇದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ ಇರುವಂಥದ್ದು ಮತ್ತೆ ತಾಲೀಮ್ ಯಾವ ರೀತಿಯಾಗಿ ನಡೆಸ್ತಾ ಇದೆ? ಆಕ್ಚುಲಿ ಯಾರೆಲ್ಲ ಗಣ್ಯರು ಬರ್ತಾರೆ ನಾಳೆ ದೆಹಲಿಗೆ? 75ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸಂಪೂರ್ಣವಾಗಿ ಸಜ್ಜಾಗ್ತಾ ಇದೆ. ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಕಾರ್ಯಕ್ರಮಗಳಿಗೆ ಮಾಡಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ದೆಹಲಿಯ ಏನು ಕರ್ತವ್ಯ ಪಥ ನಲ್ಲಿ ನಡೀತಕ್ಕಂತಹ ರಿಹರ್ಸಲ್ಗಳು, ಎಲ್ಲ ರಿಹರ್ಸಲ್ಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ಕಾರ್ಯಕ್ರಮದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ತಯಾರಿಯನ್ನ ನಡೆದಿರ್ತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ಇಲ್ಲಿ ಫ್ರಾನ್ಸಿನ ಅಧ್ಯಕ್ಷರನ್ನ ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗೇನೆ 13,000 ಜನಕ್ಕೆ, ಅಂದ್ರೆ 13,000 ಜನಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ಈ ಬಾರಿ ಈ ಪಾಸ್ ಅನ್ನ ಕೊಡುವ ಮೂಲಕ 42,000 ಅಂದ್ರೆ ಜನರಿಗೂ ಕೂಡ, ಜನಸಾಮಾನ್ಯರಿಗೂ ಕೂಡ ಮೊಟ್ಟ ಮೊದಲನೇ ಬಾರಿಗೆ ಅವಕಾಶವನ್ನ ಮಾಡಿಕೊಡುವಂತಹ ಒಂದು ಉತ್ತಮ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಹಾಗೇನೆ ಇನ್ನು ಸ್ತಬ್ಧ ಚಿತ್ರಗಳಿರ್ಬೋದು ಅಥವಾ ಇತರೆ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. 25 ಸ್ತಬ್ಧ ಚಿತ್ರಗಳನ್ನ ಈ ಬಾರಿ ಪ್ರದರ್ಶನಕ್ಕೆ ಇಡಲಾಗ್ತಾ ಇದೆ. ಮೆರವಣಿಗೆ ಮೂಲಕ ಪ್ರದರ್ಶನವನ್ನ ಮಾಡಲಾಗುತ್ತೆ. ಹಾಗೇನೆ ಇನ್ನು ಸ್ಥಳಾವಕಾಶವನ್ನ, ಅಂದ್ರೆ ಈ ಬಂದಂತಹ ಅಂದ್ರೆ ವ್ಯವಸ್ಥೆಯನ್ನ ಮಾಡುವ ಮೂಲಕ ಸಂಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ನೀಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ಮಹಿಳೆಯರನ್ನ ಒಂದು ಮಹಿಳೆಯರಿಗೆ ಪ್ರಮುಖ ಸ್ಥಾನವನ್ನ ಕೊಡಲಾಗ್ತಾ ಇದೆ. ಅಂದ್ರೆ 3 ಪಡೆಗಳು ಏನಿದೆ, ಸೇನಾಪಡೆ, ವಾಯುಪಡೆ ಮತ್ತು ನೌಕಾಪಡೆ ಏನಿದೆ, ಈ 3ಕ್ಕೂ ಕೂಡ ಮಹಿಳೆಯರನ್ನ ಒಂದು ಕ್ಯಾಪ್ಟನ್ ಅನ್ನಾಗಿ ನೇಮಕ ಮಾಡಿರ್ತಕ್ಕಂಥದ್ದು. ಈ 3 ಪಡೆಗಳಿಗೂ ಕೂಡ ಮತ್ತೊಬ್ಬರು ಮಹಿಳಾ ಕ್ಯಾಪ್ಟನ್ ಅನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಸ್ತಬ್ಧ ಚಿತ್ರಗಳು, ಅಂದ್ರೆ ವಿವಿಧ ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನ, ಅಲ್ಲಿನ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸ್ತಬ್ಧ ಚಿತ್ರಗಳನ್ನ ಈ ಬಾರಿ ಈ ಗಣರಾಜ್ಯೋತ್ಸವದಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಬಾಹ್ಯಾಕಾಶಗಳಿರ್ಬೋದು, ಈ ಬಾರಿ ಚಂದ್ರಯಾನ ಮತ್ತು ಸೂರ್ಯಯಾನಕ್ಕೆ